ಹಲೋ, ಎಲ್ಲ ಹೇಗಿದ್ದೀರಿ? ಬನ್ನಿ, ಇವತ್ತು ನಾನು 2 ಥರದ ಸೈಡ್ ಡಿಶ್ ಮಾಡ್ತಾಯಿದ್ದೀನಿ. ಯಾವುದಂದರೆ ನೋಡಿ, ಮರಗೆಣಸು ಒಂದೇ ಒಂದು ಮರಗೆಣಸು ತೊಗೊಂಡು ಅದ್ರ ಮೇಲಿನ ಸಿಪ್ಪೆ ಎಲ್ಲ ತೆಗೆದು ಈಗ ನಾನು ಅದನ್ನು ಬೇಯಕ್ಕಿಡ್ತೀನಿ. ಹಾಗೆ ಒಂದೇ ಒಂದು ಬೀಟ್ರೋಟ್ ತೊಗೊಂಡು ಅದ್ರ ಮೇಲಿಂದೆಲ್ಲ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಮರಗೆಣಸನ್ನ ನಾನು ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಉಪ್ಪು ಹಾಕಿ ಬೇಯಿಸ್ಕೊಂಬರೋಣ. ಒಂದು ಕುಕ್ಕರಲ್ಲಿ ಹಾಕಿ ಬನ್ನಿ, ಇವಾಗ ಎಲ್ಲ ಕುಕ್ಕರಲ್ಲಿ ಹಾಕಿ ನೀಟಾಗಿ ಬೇಯಿಸ್ಕೊಂಬರೋಣ. ಆಮೇಲೆ ಇದನ್ನು ಸಣ್ಣದಾಗಿ ಹೆಚ್ಕೊಂಡು ಅದನ್ನು ಕೂಡ ಬೇಯಿಸಿಟ್ಕೊಳ್ಳೋಣ ಒಗ್ಗರಣೆ ಹಾಕಿ. ನೋಡಿ, ಇವಾಗ ಮರಗೆಣಸನ್ನ ನಾನು ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಎಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿ ಅದು ಮುಳುಗೋವಷ್ಟು ನೀರು ಹಾಕಿ ಉಪ್ಪು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಆಮೇಲೆ ಅದು ಮುಳುಗೋವಷ್ಟು ನೀರು ಹಾಕ್ಕೊಂಡ ನಂತರ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 3 ವಿಷಿಲ್ ಬರ್ಸ್ಕೊಳ್ಳಿ. ನೋಡಿ, ಇವಾಗ 3 ವಿಷಿಲ್ ಬರ್ಸ್ಕೊಂಬಂದಿದ್ದೀನಿ. ನಾನು ಒಂದು 2 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಪಲ್ಯಕ್ಕೆ ಬೇಕಲ್ಲ, ಹಾಗೆ ಹಸಿಮೆಣ್ಸಿನ್ಕಾಯಿ ಒಂದು 5-6, ಕರ್ಬೇವಿನ ಸೊಪ್ಪು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಬೇಯಿಸಿ ನೀರೆಲ್ಲ ತೆಗೆದು ನಾನು ತೊಗೊಂಡಿಟ್ಕೊಂಡಿದ್ದೀನಿ. ಇದು ಬಿಸಿ ಹಾರ್ಕೊಂಡಿದೆ, ಬಿಸಿ ಏನಿಲ್ಲ. ಕಟ್ ಮಾಡೋಕ್ಕೆ ಈಸಿ ಆಗಲಿ ಅಂತ ತಣ್ಣಗಾಗಕ್ಕೆ ಬಿಟ್ಟಿದ್ದೆ. ಈ ರೀತಿ ಎಲ್ಲ ಸಣ್ಣ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಮಾಡ್ಕೊಳ್ಳಿ. ಸಾಕಿಷ್ಟಪ್ಪ ಮಾಡಿಕೊಂಡ್ರೆ ಸೈಡ್ ಡಿಶ್ ಆಗಿ ಇದನ್ನು ಅನ್ನ ಸಾಂಬಾರು ಜೊತೆನೂ ತಿನ್ಬೋದು, ಚಪಾತಿ ರೊಟ್ಟಿ ಕೂಡ ತಿನ್ಬೋದು. ನೋಡಿ, ಈ ಥರ ಮಧ್ಯದಲ್ಲಿ ನಾರಿರುತ್ತೆ, ಅದನ್ನೆಲ್ಲ ತೆಗೆದುಬಿಡಿ. ಈ ಥರ ಮಧ್ಯದಲ್ಲಿ ಬರುತ್ತೆ ನಾರು, ಅದನ್ನೆಲ್ಲ ತೆಗೆದು ಬಿಸಾಕಿ. ಬಟ್ ರಿಚ್ ಫೈಬರ್ ಇರುತ್ತೆ ಈ ಮರಗೆಣಸಲ್ಲಿ, ತುಂಬಾ ಒಳ್ಳೆಯದು ಹೆಲ್ತ್ಗೆ. ವೆಯ್ಟ್ ಲಾಸ್ ಮಾಡೋರಿಗಂತೂ ಹೇಳಿ ಮಾಡಿಸಿದ್ದು. ನೋಡಿ, ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ಮಾಡ್ಕೊಂಡು ತಿನ್ಬೋದು, ಈವ್ನಿಂಗ್ ಸ್ನ್ಯಾಕ್ಸ್ ಆಗಿದ್ದನ್ನು. ಬನ್ನಿ, ಇವಾಗ ಇದನ್ನು ಏನು ಮಾಡೋದು ಅಂತ ನೋಡೋಣ. ನೋಡಿ, ಒಂದು ಬಾಣಲೆ ಇಟ್ಟಿದ್ದೀನಿ. ಒಂದು ಬಾಣಲೆ ಇಟ್ಟು ಎಣ್ಣೆ ಕಾಯಕ್ಕಿಡೋಣ. ಸ್ವಲ್ಪ ಒಂದು 2 ಸ್ಪೂನ್ ಎಣ್ಣೆ ಹಾಕೋಣ. 2 ಸ್ಪೂನ್ ಎಣ್ಣೆ ಹಾಕಿದ ನಂತರ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಟಪಟ ಅಂತ ಸೌಂಡ್ ಬಂದಮೇಲೆ ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎಲ್ಲ ಹಾಕಿ ಫ್ರೈ ಮಾಡಿ, ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕಡಲೆಬೇಳೆ ನೆನೆಸಿದ್ದೆ 1 ಸ್ಪೂನು, ಅದನ್ನು ಕೂಡ ಹಾಕ್ಕೊಳ್ಳಿ. ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ ಇದು ಪಲ್ಯದ ಜೊತೆ, ಮರಗೆಣಸಿನ ಪಲ್ಯದ ಜೊತೆ. ನೋಡಿ, ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ, ಯಾಕೆಂದರೆ ತುಂಬ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಅಂತ ನಾನು ನೆನೆಸಾಕ್ತಾಯಿದ್ದೀನಿ. ಸಾಫ್ಟಾಗಿರುತ್ತೆ ತಿನ್ನೋಕ್ಕೆ ಗೆಣಸು ಜೊತೆ ಅಂತ. ನೋಡಿ, ಇವಾಗ ಅದೆಲ್ಲ ಫ್ರೈ ಆಗ್ತಾಯಿದೆ. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಹಸಿಮೆಣ್ಸಿನ್ಕಾಯಿ 4 ಹಾಕ್ತೀನಿ, ಇದಕ್ಕೆ ಇನ್ನೊಂದು 4 ಅದಕ್ಕೆ ಮಾಡ್ಕೊತೀನಿ. ನೋಡಿ, ಇವಾಗ ಕರ್ಬೇವಿನ ಸೊಪ್ಪು ಸ್ವಲ್ಪ ಹಾಕಿದೆ. ಕರ್ಬೇವಿನ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ. ಉದ್ದುದ್ದು ಹಾಕಿರೋ ಯಾರು ತಿನ್ನಲ್ಲ, ಎಲ್ಲ ತೆಗೆದು ಎಸಿತಾರೆ ಅಂತ. ಈ ಸಣ್ಣದಾಗಿದ್ದರೆ ಚಪಾತಿ ಜೊತೆ ಇಲ್ಲ ಅನ್ನದ ಜೊತೆ ನೆಂಚ್ಕೊಂಡು ತಿಂದ್ಬಿಡ್ತಾರೆ. ಅರ್ಧ ಈರುಳ್ಳಿ ಹಾಕಿದೆ. ಈರುಳ್ಳಿ ಫ್ರೈ ಆಗಲಿ ಚೆನ್ನಾಗಿ. ಈರುಳ್ಳಿ ಫ್ರೈ ಆದ ನಂತರ ನಾವು ಗೆಣಸು ಏನು ಬೇಯಿಸ್ಕೊಂಡಿದ್ದೀವೋ ಅದನ್ನು ಹಾಕೋಣ. ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ, ಈರುಳ್ಳಿಗೆ ಎಷ್ಟು ಬೇಕೋ ಅಷ್ಟು, ಏಕೆಂದರೆ ಗೆಣಸಿಗೆ ಆಲ್ರೆಡಿ ಹಾಕಿದ್ದೀವಿ ನಾವು. ನನಗೆ ಮಧ್ಯಾಹ್ನ ಅಲ್ವಾ, ತುಂಬ ಸೆಕೆ ಇತ್ತು, ಹಾಗಾಗಿ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಮಾಡ್ಕೊಂಡಿದ್ದೆ. ಜ್ಯೂಸ್ ಕುಡಿತಾ ಅಡುಗೆ ಮಾಡ್ತಾಯಿದ್ದೀನಿ ಫ್ರೆಂಡ್. ಸಿಕ್ಕಾಪಟ್ಟೆ ಬಿಸಿಲು. ನೋಡಿ, ಇವಾಗ ಆ ಬಾಣಲೆಗೆ ಗೆಣಸೆಲ್ಲ ಹೆಚ್ಚಿಟ್ಕೊಂಡಿರೋದನ್ನ ಸೇರಿಸೋಣ. ಸೇರಿಸಿದ ನಂತರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಅದನ್ನು ಚೆನ್ನಾಗಿ ಮಿಕ್ಸ್ ಕೊಡಿ. ಈರುಳ್ಳಿ, ಕಡಲೆಬೇಳೆ, ಕರಿಬೇವಿನ ಸೊಪ್ಪು, ಮೆಣಸಿನ್ಕಾಯಿ ಎಲ್ಲ ಹೊಂದ್ಕೋಬೇಕಲ್ವಾ. ಎಣ್ಣೆ ಕಮ್ಮಿನೇ ಹಾಕಿ, ತುಂಬ ಎಣ್ಣೆ ಏನು ಬೇಕಾಗಲ್ಲ, ಪಲ್ಯ ಡ್ರೈ ಪಲ್ಯ ಅಲ್ವಾ, ಹಾಗಾಗಿ. ಇವಾಗ ಮುಚ್ಚಿಟ್ಬಿಡಿ, ಒಂದು ನಿಮಿಷ ಮುಚ್ಚಿಡಿ ಸಾಕು. ನೋಡಿ, ಈಗ ಎಲ್ಲ ಚೆನ್ನಾಗಿ ಬಿಸಿಯಾಗಿದೆ ಗೆಣಸೆಲ್ಲ. ಈ ಬಿಸಿಯಾಗಿರ್ತಕ್ಕಂಥ ಗೆಣಸಿಗೆ ನಾವೀಗ ತೆಂಗಿನಕಾಯಿ, ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಗೆಣಸಿನ ಪಲ್ಯ ಮುಗೀತದೆ. ಬನ್ನಿ, ಇವಾಗ ತುರಿದಿಟ್ಕೊಂಡಿರೋ ನೋಡಿ, ಇಷ್ಟು ಕೊಬ್ಬರಿ ತುರ್ಕೊಂಡಿಟ್ಟಿದ್ದೆ, ಹಸಿ ಕೊಬ್ಬರಿ. ಅದರಲ್ಲಿ 2ಕ್ಕೆ ಡಿವೈಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಅರ್ಧ ಮುಷ್ಟಿಯಷ್ಟು ಕೊತ್ತಂಬರಿ ಕೂಡ ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೀನಿ. ನೋಡಿ, ಎಷ್ಟು ಗ್ರೀನ್ ವೈಟಾಗಿ ಎಷ್ಟು ಕಲರ್ಫುಲ್ಲಾಗಿದೆ, ಬಿಳಿಯಾಗಿ ತುಂಬ ಚೆನ್ನಾಗಿದೆ. ನೋಡಿ, ಇವಾಗ ಆಗಿದೆ. ಇದನ್ನು ಒಂದು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊಂಬಿಡೋಣ. ಬೇರೆ ಪಾತ್ರೆಗೆ ಸರ್ವ್ ಮಾಡಿಕೊಂಡು ಮತ್ತು ಇದೇ ಪಾತ್ರೆಯಲ್ಲಿ ನಾವು ಬೀಟ್ರೋಟ್ನ ಒಗ್ಗರಣೆ ಹಾಕ್ಕೊಳ್ಳೋಣ. ಬೀಟ್ರೋಟ್ ಪಲ್ಯಕ್ಕೆ ನೋಡಿ, ಎಣ್ಣೆ ಹಾಕಿ ಇಟ್ಟಿದ್ದೀನಿ ಬಾಣಲೆ ಆಲ್ರೆಡಿ. ಎಣ್ಣೆ ಬಿಸಿಯಾಗಿದೆ. ಬನ್ನಿ, ಇವಾಗ ಸಾಸಿವೆ ಹಾಕೋಣ.
ಸಾಸಿವೆ ಹಾಕಿ, ನಿಂಗೆ ಗೊತ್ತಲ್ಲ ಫ್ರೆಂಡ್ ಬೀಟ್ರೋಟ್ ಪಲ್ಯ ಮಾಡೋದು, ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹಸಿಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿದೆ, ಇದಕ್ಕೂ ಕಟ್ ಮಾಡಿ ಹಾಕಿದ್ದೀನಿ ಕರ್ಬೇವಿನ ಸೊಪ್ಪು. ಹಾಗೆ ಈರುಳ್ಳಿ ಕೂಡ ಹಾಕ್ಕೊತೀನಿ. ಈರುಳ್ಳಿ ಫ್ರೈ ಆದಮೇಲೆ ನಾನು ಬೇಯಿಸಿಟ್ಕೊಂಡಿದ್ದೆ, ನಾನು ಆಲ್ರೆಡಿ ಬೇಗ ಆಗುತ್ತೆ ಅಂತ. ನಾನು ತುರ್ದು ಮಾಡಲ್ಲ, ಹೆಚ್ಚಿ ಮಾಡೋದು. ತುರ್ದು ಮಾಡಿದ್ರೆ ನಮ್ಮ ಮನೆಯಲ್ಲಿ ಇಷ್ಟ ಆಗಲ್ಲ. ಅದಕ್ಕೂ ಸ್ವಲ್ಪ ಉಪ್ಪು ಹಾಕಿ, ಬೀಟ್ರೋಟ್ ಬೇಯಕ್ಕೆ ಉಪ್ಪು ಹಾಕಿದ್ದೆ ಆಲ್ರೆಡಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕಿ ಸಾಕು, ಆಮೇಲೆ ರುಚಿ ನೋಡ್ಕೊಂಡು ಹಾಕ್ಕೊಂಡ್ರಾಯ್ತು ನಾವು. ನೋಡಿ ಇವಾಗ ಬೀಟ್ರೋಟ್ ಬೇಯಿಸಿಟ್ಟಿದ್ನಲ್ಲ ಅದನ್ನು ಹಾಕ್ತೀನಿ. ಅದ್ರ ಜೊತೆನೇ ಕಡಲೆಬೇಳೆನೂ ಬೇಯಕ್ಕೆ ಹಾಕ್ಬಿಟ್ಟಿದ್ದೆ. ಚೆನ್ನಾಗಿ ಬೆಂದಿರುತ್ತೆ ಕಡಲೆಬೇಳೆ ಸಾಫ್ಟಾಗಿ. ನಿಮಗೆ ಬೇಕಂದರೆ ಕ್ರಿಸ್ಪಿಯಾಗಿ ಎಣ್ಣೆಗೆ ಹಾಕ್ಕೊಳ್ಳಿ. ಇವಾಗ ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ. ಆಮೇಲೆ ಅದಕ್ಕೆ ಕೊತ್ತಂಬರಿ ಮತ್ತು ಇದು ಹಸಿ ತೆಂಗಿನಕಾಯಿ ತುರಿ ಹಾಕಿ ಮಿಕ್ಸ್ ಮಾಡಿದ್ರೆ ನಮ್ಮ ಬೀಟ್ರೋಟ್ ಪಲ್ಯನೂ ರೆಡಿ ಆಗುತ್ತೆ. ನಾನಿವತ್ತು ನಿಮಗೆ 2 ರೆಸಿಪಿ ತೋರಿಸಿದ್ದೀನಿ. 2 ರೆಸಿಪಿನಲ್ಲಿ ಯಾವುದು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ಕಾಮೆಂಟ್ ಹಾಕಿ. ನೋಡಿ ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ. ತೆಂಗಿನಕಾಯಿ ಹಾಕಿ ಕೊತ್ತಂಬರಿ ಕೂಡ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಬೇಕಾದ್ರೆ ಹಿಂಡ್ಕೊಳ್ಳಿ, ನಾನೇನು ಹಿಂಡ್ಕೊಂಡಿಲ್ಲ. ಎರಡಕ್ಕೂ ನಿಂಬೆಹಣ್ಣು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ಗೆಣಸಿಂದಂತೂ ಸೂಪರಾಗಿರುತ್ತೆ ಫ್ರೆಂಡ್ಸ್. ಸಂಜೆ ಟೀ ಟೈಮ್ಗೆ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂದರೆ ಸೂಪರ್ ಟೇಸ್ಟ್ ಇರುತ್ತೆ. ಟೀ ಜೊತೆ ತಿಂತಾಯಿದ್ರೆ ಸಖತ್ ಮಜಾ ಕೊಡುತ್ತೆ. ನೋಡಿ ಇವಾಗ ಇದನ್ನು ಬೇರೆ ಪಾತ್ರೆಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ನಾನು ಅನ್ನ, ಮುದ್ದೆ, ಬೇಳೆ ಸಾರು ಮಾಡಿದ್ದೆ, ಅದ್ರ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಚಪಾತಿ ಮಾಡ್ಕೊಂಡಿದ್ದೆ, ಮಧ್ಯಾಹ್ನ ಅನ್ನ, ಮುದ್ದೆ, ಬೇಳೆ ಸಾರಿಗೆ ಸರ್ವ್ ಮಾಡ್ಕೊಂಡಿದ್ದೆ. ನೋಡಿ ಹೇಗಿದೆ ನಮ್ಮ ಕಲರ್ಫುಲ್ ಪಲ್ಯ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನಲ್ ನೋಡ್ತಿರೋ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್. ಓಕೆ ಫ್ರೆಂಡ್, ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್. ಥ್ಯಾಂಕ್ ಯು, ಧನ್ಯವಾದಗಳು.